ಸುಂದರೇಶ್ ನರ್ಗಲ್ ಹಿಂದೂ ಮುಖಂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಬಿಜೆಪಿ ಕಾಂಗ್ರೆಸ್ನಿಂದಲೂ ಮತ್ತು ಮುಸ್ಲಿಂ ಧರ್ಮದಿಂದಲೂ ಬರೋರಿದ್ದಾರೆ. ಬರ್ತಾ ಇದ್ದಂಗೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸುಂದರೇಶ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ. ಆ ಫ್ಲಾಗ್ನ DC ಮೇಡಮ್ ಇಟ್ಕೊಂಡು ಹಸಿರು ನಿಶಾನೆ ತೋರಿಸೋದಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಎಲ್ಲಿ ಯಾವ ರೀತಿಯ ಒಂದು ವಿರೋಧ ಕಾಣಿಸ್ತಾ ಇದೆ? ಯಾವುದನ್ನು ವಿರೋಧಿಸಬೇಕು ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದೆಯಾ? ನೋಡಿ, ಉಡುಪಿ ಮಠ ಸನಾತನ ಧರ್ಮದ ಅತ್ಯಂತ ಯಶಸ್ವಿ ಇರುವಂಥ ಶ್ರೀಕೃಷ್ಣ ಪರಮಾತ್ಮನ ಒಂದು ನಾವು ಮಹತ್ವ ಇಟ್ಕೊಂಡು ಬದುಕುವಂಥದ್ದು ನಮ್ಮದು ಇಡೀ ಆದರ್ಶ ಪುರುಷವಾಗಿ ನಾವು ಶ್ರೀಕೃಷ್ಣ ಪರಮಾತ್ಮ ರೀತಿಯ ಬದುಕಬೇಕು, ಶ್ರೀರಾಮನಂತೆ ಬದುಕಬೇಕು ಅಂತ ಆದರ್ಶ ಇಟ್ಕೊಂಡು ಈ ದೇಶ ಉಳಿವಿಗಾಗಿ, ಹಿಂದೂಗಳ ಉಳಿವಿಗಾಗಿ ಶ್ರೀಕೃಷ್ಣ ಪರಮಾತ್ಮನಂತಲೇ ನಾವು ನಡಿಬೇಕು ಅಂತಕ್ಕಂಥದ್ದು ಒಂದು ಸಿದ್ಧಾಂತವಾಗಿ ಬದುಕು ಬಂದಿದ್ದೀವಿ ನಾವು. ನಾನು ಹೇಳೋದು, ಈಗ ದೇವಸ್ಥಾನದ ಒಳಗಡೆ ಕಾರ್ಯಕ್ರಮ ನಡೀತಿದೆ ಅಂದಮೇಲೆ ದೇವಸ್ಥಾನದಲ್ಲಿ ಕೇಸರಿ ಹಿಡಿದೇ ನಾವೇನು ಪಾಕಿಸ್ತಾನದ ಧ್ವಜವನ್ನು ಹಿಡಿಯೋದಕ್ಕಾಗಲ್ಲ. ಒಂದು, ಈಗ DC ಅವ್ರ ಮೇಲೆ ಅವ್ರು ನೇರವಾಗಿ ಆರೋಪ ಮಾಡ್ತಾರೆ, ಏನಂತ ಕೇಸರಿ ಧ್ವಜದಿಂದ ಚಾಲನೆಯನ್ನು ಕೊಟ್ಟರು, RSS ಧ್ವಜದಿಂದ ಚಾಲನೆಯನ್ನು ಕೊಟ್ಟರು. ಆದರೆ DC ಅವರು ಏನಾದರೂ ಆ ಧ್ವಜವನ್ನು DC ಆಫೀಸಿಂದ, DC ಕಚೇರಿಯಿಂದ ಏನಾದರೂ ದೇವಸ್ಥಾನಕ್ಕೆ ತಗೊಂಡೋಗಿದ್ರಾ? ಅವರು DC ಕಚೇರಿಯಿಂದ ತಗೊಂಡೋಗಿ ಅಲ್ಲಿ ಹೋಗಿ ಅವರೇ ಅದನ್ನು ಮುಂದೆ ಇಟ್ಟು ಮುಂದಾಳತ್ವ ನಗಿಸ್ಕೊಂಡು ಅವ್ರನ್ನೇನಾದ್ರು ಅವ್ರು ಹಾಸ್ಟಿಂಗ್ ಮಾಡಿದರೆ ಅದನ್ನು ತಪ್ಪು ಆಯಿತು, ಒಂದೇ ಧರ್ಮಕ್ಕೆ ಇದಾಗಬಾರ್ದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ಬೋದು. ಎಲ್ಲದಕ್ಕಿಂತ ಮೊದಲಾಗಿ ಉಡುಪಿ ಮಠ ಹಿಂದೂಗಳ ಮಠ. ಅದು ಹಿಂದೂಗಳ ಮಠದಲ್ಲಿ ಹಿಂದೂಗಳ ಚಾಲನೆಗೆ ಕೊಡುವಂಥದ್ದು ಕೇಸರಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು. ಈಗ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಆದರೆ ಅಲ್ಲಿಯ ವಿಧಿವಿಧಾನಗಳಿದೆಯಲ್ಲ, ಅಲ್ಲಿಯ ವಿಧಿವಿಜ್ಞಾನಗಳಲ್ಲಿ ಅವ್ರು ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮ ಅಲ್ಲ, ಅದು ಧಾರ್ಮಿಕ ಕಾರ್ಯಕ್ರಮ. ಅಲ್ಲಿ ಕೇಸರಿ ಅಂದ್ರೆ ಆ ಧರ್ಮದ ಬಣ್ಣ ಅಥವಾ ಧರ್ಮದ ಧ್ವಜ ಏನಿದೆ ಅದನ್ನ ಹಾರಿಸೋದು ಬಿಟ್ಟು ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕಿತ್ತ ಕಾಂಗ್ರೆಸ್ನವ್ರಿಗೆ? ಏನು ಅಲ್ಲ, ಕಾಂಗ್ರೆಸ್ ಅವ್ರದ್ದು ಅವಾಗಿಂದನೂ ದೇಶ ಧರ್ಮ ವಿಭಜನೆ, ಸ್ವಾಮೀಜಿಗಳನ್ನ ತೇಜವಧಿ ಮಾಡುವಂಥದ್ದು. ಅವರಿಗೇನು ಯಾವ ಅಧಿಕಾರಿಗಳು ಅವ್ರ ಮಾತು ಕೇಳಲ್ಲ, ಅವ್ರದ್ದೊಂದು ರೀಸನ್ಗಳನ್ನ ಹುಡುಕಿ ಅವರು ಸಸ್ಪೆಂಡ್ ಮಾಡುವಂಥದ್ದು, ಅವ್ರ ಮಾತನ್ನು ಕೇಳಿಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು. ಇದೊಂಥರ ತಾಲಿಬಾನ್ ಆಡಳಿತ. ಶರಿಯಾ ಕಾನೂನು ಇದ್ದರೆ ಬದುಕು ಉಂಟು ಈ ರಾಜ್ಯದಲ್ಲಿ. ಶರಿಯಾ ಕಾನೂನು ಇಲ್ಲ ಅಂದರೆ ಆ ಅಧಿಕಾರಿಗಳನ್ನ ಏನಾದರೂ ಮಾಡಿ ಮೂಲೆ ಗುಂಪು ಮಾಡಬೇಕು, ಅವ್ರನ್ನ ಅಲ್ಲಿಂದ ಓಡಿಸ್ಬೇಕು. ಇವತ್ತು ಈ ರಾಜ್ಯವನ್ನು ಇಸ್ಲಾಮೀಕರಣವಾಗಿ ಮಾಡಬೇಕು, ಈ ರಾಜ್ಯವನ್ನು ಎರಡನೆಯ ಬಾಂಗ್ಲಾದೇಶವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವರ ವರ್ತನೆ ಇದೆ. ದೇವಾಲಯಕ್ಕೆ ಹೋಗಿರೋದು ಭಾನುವಾರ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು MP ಅವರು ಬರಬೇಕಿತ್ತು, ಬಂದಿಲ್ಲ. ಅದೆಲ್ಲ ಸಹಜ ಇದೆ. ಇರಲಿ, ಜಿಲ್ಲಾಧಿಕಾರಿಗಳು ಅವರೇ ಏನೇ ಇರ್ಬೋದು, ಆದರೆ ಸಾರ್ವಜನಿಕವಾಗಿ ಹೊರಗಡೆ ಏನಾದರೂ ಹೊರ ವೇದಿಕೆಯಲ್ಲಿ ಸರ್ವಧರ್ಮ ಸಭೆಯಲ್ಲೋ ಏನೋ ಒಂದು ಮಾಡಿದರೆ ಅದನ್ನು ನಾವು ಕೇಳ್ಬೋದು. ಒಂದು ಮಠದ ಒಳಗಡೆ ಮಾಡಿರುವಂಥದ್ದು ಅದು. ಈಗ ಬಾನು ಮುಸ್ತಕ್ ಅವರು ಕೂಡ ಅವತ್ತು ಚಾಲನೆ ಕೊಡುವಾಗ ಕೊಟ್ಟರೆ ಮತ್ತೆ ಯಾಕೆ ವಿರೋಧ ಮಾಡಲಿಲ್ಲ? ಹಾಗಿದ್ರೆ ಈಗ ಅವರು ಕುಂಕುಮನೂ ಮುಡ್ಕೊಂಡ್ರು, ಹೂವನ್ನು ಮುಡ್ಕೊಂಡ್ರು, ಮತ್ತೆ ಯಾವುದೂ ವಿರೋಧನೆ ಮಾಡಲಿಲ್ಲ, ಏನೂ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳನ್ನು ಇವತ್ತು ಮಟ್ಟ ಹಾಕಬೇಕಾಗಿದೆ ಅವರು. ಈಗ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳದ್ದು ಯತೀಂದ್ರ ಮತ್ತು ಸಿದ್ದರಾಮಯ್ಯ ಅವರು ವರ್ಗಾವಣೆ ಮಾಡಿದ್ರು ಕೂಡ ಇವತ್ತು ಬೇರೆ ಕಡೆಗೆ ಟ್ರಾನ್ಸ್ಫರ್ ಲೆಟ್ರೇ ಕೊಟ್ಟಿರ್ತಿಲ್ಲ. ಯಾಕಂದರೆ ಅವ್ರ ಮಾತು ಯಾರನ್ನು ಕೇಳ್ತಾರೆ ಅವ್ರನ್ನ ಇಟ್ಕೋಬೇಕು. ಅವ್ರಿಗೆ ಯಾರು ಲೂಟಿಕೋರರು ಬೇಕು ಅವ್ರನ್ನ ಇಟ್ಕೊಳ್ಳುವಂಥ ಸಂಸ್ಕೃತಿ ಇಲ್ಲಿ ಆಗಿದೆ. ಮಠದ ಹಿಂದೂಗಳ ಮಠ ರೀ, ಯಾವುದೇ ನಾವು ಮದ್ರಸದಲ್ಲೋ ಮಸೀದಿಯಲ್ಲೋ ನಾವು ಹಾರಿಸ್ತಾ ಇಲ್ಲ ನಮ್ಮದು. ಆದರೆ ಅವ್ರು ಹೇಳ್ತಾ ಇದ್ದಾರೆ RSS ಓಂ. ಯಾವ್ದ್ರಿ RSS ಓಂ? ಹಿಂದೂಗಳ ಸಂಕೇತ ನಮ್ದು ಕೇಸರಿ. ಅದರಲ್ಲಿ RSS, ಬಜರಂಗ್ ದಳ, BJP ಅದೆಲ್ಲ ಏನೂ ಬರಲ್ಲ. ಇವತ್ತು ಕೂಡ BJP ಅವರು ನಿಶ್ಚಯ ಮಾಡಿದ್ದಾರೆ ಹಿಂದೂಗಳು RSS ಅಲ್ಲ ಅಲ್ವಾ? ಕಾಂಗ್ರೆಸ್ ಅಲ್ಲಿ ಆಗಿರೋ ಹಿಂದೂಗಳಿಲ್ವಾ? ಅವ್ರ ಮನೇಲಿ ಕೇಸರಿ ಹಾಕೊಳ್ಳಲ್ವ ಅವರು? ಇವತ್ತು ಉಪಮುಖ್ಯಮಂತ್ರಿಗಳ ದೇವಸ್ಥಾನಗಳ ಪ್ರವಾಸ ಮಾಡ್ತಾರೆ, ಮತ್ತೆ ಅವತ್ತು ಪಂಚೆ ಹಾಕ್ಕೊಳ್ತಾರೆ, ಶಾಲ್ಗಳು ಹಾಕ್ಕೊಳ್ತಾರೆ, ಕೇಸರಿ ಇಟ್ಟರೆ ಇಡ್ಸ್ಕೊಳ್ತಾರೆ, ಕುಂಕುಮ ಇಟ್ಟರೆ ಇಡ್ಸ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಮುಸ್ಲಿಂ ತುಷ್ಟೀಕರಣ. ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡಬೇಕು, ಓಲೈಕೆ ರಾಜಕೀಯ ಮಾಡಬೇಕಂತ ಹೊರಟಿರೋದು ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸಬೇಕು ಈ ಮುಸ್ಲಿಮ್ಸ್ ಅವರು. ಮತ್ತೊಮ್ಮೆ ಇವೆಲ್ಲ ಈಗೇನು ಮುಖ್ಯಮಂತ್ರಿನ ಇಳಿಸ್ಬೇಕು, DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ಆ ಚರ್ಚೆಗಳನ್ನು ಮುಚ್ಚಾಕಬೇಕು. ನಾನೇ ಅಧಿಪತಿ ಆಗಬೇಕು, ಇಲ್ಲಿರುವ ಮುಸ್ಲಿಂ ಜಿಹಾದಿಗಳನ್ನು ಬೆಳೆಸಬೇಕು, ಇಲ್ಲಿ ಇನ್ನೊಂದು ಬಾಂಗ್ಲಾದೇಶ ಮಾಡಬೇಕು ಅನ್ನೋದು ತುಷ್ಟೀಕರಣಕ್ಕೋಸ್ಕರ ಕಾಂಗ್ರೆಸ್ನವರು ಈ ಓಲೈಕೆ ಮಾಡ್ತಾ ಇದ್ದಾರೆ. ಇವರಿಗೆ ಶ್ರೀಕೃಷ್ಣ ಪರಮಾತ್ಮ ಮಠದಲ್ಲಿ ಶ್ರೀಕೃಷ್ಣ ಯಾವ ರೀತಿ ನಮ್ಮ ಯುದ್ಧದಲ್ಲಿ ನಮ್ಮ ದೇಶದ ಸಂರಕ್ಷಣೆ ಮಾಡಿದ್ರು, ಅದೇ ರೀತಿ ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ಪ್ರಾರಂಭ ಆಗಿದೆ. ಸರ್ವನಾಶದ ಹಾದಿ ಬಂದಿದೆ. ಈಗ ಉಡುಪಿಯಿಂದನೇ ಚಾಲನೆ ಆಗಿದೆ. ಇವತ್ತು ನಾನು DC ಮೇಡಮ್ ಅವರ ಪರವಾಗಿ ನಾವು ಶ್ರೀರಾಮ್ ಸೇನೆ ಸಂಘಟನೆ ನಿಂತುಕೊಳ್ಳುತ್ತೆ. ನೀವು ಕೇಸರಿ ಹಿಡಿದಿದ್ದೀರಿ, ಭಯೋತ್ಪಾದಕರ ಫ್ಲಾಗನ್ನು ಹಿಡಿದಿಲ್ಲ. ಅವ್ರು ಏನೇ ಮಾಡಲಿ ನಿಮ್ಮ ಪರವಾಗಿ ಶ್ರೀರಾಮ್ ಸೇನೆ ಸಂಘಟನೆ, ಸಮಸ್ತ ಹಿಂದೂ ಧರ್ಮ ಯಾರೇ ಇರ್ಬೋದು, ನಾವು ನಿಮ್ಮ ಪರವಾಗಿದ್ದೀವಿ. ಯಾಕೆ ನಿಷ್ಠೆಯಿಂದ ಯಾರು ಕೆಲಸ ಮಾಡ್ತೀರಿ ಅವ್ರ ಪರವಾಗಿ ನಿಲ್ಲುವಂಥದ್ದು ಸಂಘಟನೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಪಕ್ಷಗಳಾಗಿರ್ಬೋದು ಇದ್ದೇ ಇರ್ತದೆ. ಹಾಗಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು DC ಮೇಡಮ್ ಅವರ ಪರವಾಗಿ ಇದ್ದೀವಿ. ಆದರೆ
ಉಡುಪಿ ಮಠದ ವಿಚಾರಕ್ಕೆ ಇವತ್ತು ಕಾಂಗ್ರೆಸ್ನವರು ಕೈ ಹಾಕಿದ್ದಾರೆ. ಇಲ್ಲಿಂದ ನಿಮ್ಮ ಸರ್ವನಾಶ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ನೀವು ಬೆರಳೆಣಿಗೆಯಷ್ಟು ಕೂಡ ಈ ರಾಜ್ಯದಲ್ಲಿ ಗೆಲ್ಲೋದಕ್ಕಾಗಲ್ಲ. ನೀವು ಕಂಡಂತ ಇಸ್ಲಾಮಿಕ್ ರಾಜ್ಯ ಇಲ್ಲಿ ಆಗಲ್ಲ. ಮಾತಾಡೋದು ಬೇಡ ಬಿಡಿ, ಅದು ರಾಜಕೀಯ ಪಕ್ಷದವರು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ಬಟ್ ಹಿಂದೂ ಸಂಘಟನೆಗಳು ಒಂದು ಕಡೆ, ಹಿಂದೂ ಅಂತ ಬಂದಾಗ RSSಗೆ ಬೇರೆ ಫ್ಲಾಗ್, ಹಿಂದೂ ಧರ್ಮದ ಫ್ಲಾಗ್ ಏನು ವ್ಯತ್ಯಾಸ ಇದೆ ಸುಂದರೇಶ್ ಅವರೇ? RSS ಫ್ಲಾಗಿಗೂ ಈ ಸನಾತನ ಹಿಂದೂ ಧರ್ಮದ ಪ್ರತೀಕ ಅಂತ ಕರೆಸ್ಕೊಳ್ಳುವ ಕೇಸರಿ, ಈ ಓಂ ಅಂತ ಏನು ನೋಡ್ತಾ ಇದ್ವಿ, ಇದಕ್ಕೂ ಏನು ವ್ಯತ್ಯಾಸ ಇದೆ ನೋಡಿ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಮುಸ್ಲಿಮ್ಸು ಇನ್ಯಾವುದೋ ಜಾತಿಯಲ್ಲಿ ಎಲ್ಲೇ ಕೂಡ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಬೆಳಗ್ಗೆ ಎದ್ದು ಧ್ಯಾನ ಮಾಡುವಾಗ ನಾವು ಓಂ ಅಂತಕ್ಕಂಥ ಶಬ್ದ ನಾವು ಬಳಸ್ತೀವಿ. ನಮ್ಮ ಹಿಂದೂಗಳ ಶಬ್ದ ಅದು. ಕೇಸರಿ ಅಂತಕ್ಕಂಥದ್ದು ಹಿಂದೂಗಳ ಸಂಕೇತ. ಆ ಕೇಸರಿ ಫ್ಲಾಗಲ್ಲಿ ಓಂ ಮೊದಲೇ RSSದು, BJPದು, ಇನ್ಯಾವುದೋ ಪಕ್ಷಕ್ಕೆ ಸೀಮಿತವಾದಂಥ ಫ್ಲಾಗ್ ಅಲ್ಲ. ಕೇಸರಿನ ಯಾರು ಪಡ್ಕೊಂಡಿಲ್ಲ, ಎಲ್ಲ ಅದು ನಮಗೆ ಸೀಮಿತ ಆಗಿರುವಂಥದ್ದು. ಹಿಂದೂ ಧರ್ಮ, ಸನಾತನ ಧರ್ಮಕ್ಕೆ ಸೀಮಿತವಾಗಿರುವಂಥದ್ದು, ಶರಿಯಾ ಕಾನೂನಿಗೆ ಸೀಮಿತವಾದಂಥದ್ದು ಅಲ್ಲ. ಅದನ್ನ ಹೇಗೆ ನೀವು RSS ಅಂತ ಹೇಳ್ತೀರಿ? RSS ಅವ್ರದ್ದು ಕೇಸರಿನೇ ಇದೆ, ಕಾಂಗ್ರೆಸ್ ಅವರು ಕೂಡ ಎಲ್ಲ ಹೋಗುವ ಕೇಸರಿ ಮಯನೇ ಇರುತ್ತೆ, JDS ಅವರು ಹೋಗ್ಲು ಕೇಸರಿ ಮಯನೇ ಇರುತ್ತೆ. ಹಾಗಾದ್ರೆ ಈ ಮುಸ್ಲಿಂ ಮುಖಂಡ ಒಬ್ಬ ಮಂತ್ರಿ ಆಗಿರ್ತಾರೆ, ಅದೊಂದು ದೇವಸ್ಥಾನಕ್ಕೆ ಹೋದಾಗ ಕೇಸರೀಕರಣ ಆಗಿರ್ತದೆ, ಹೋಗಿಲ್ವಾಗಿದ್ರೆ ಇವತ್ತು ಉಡುಪಿ ಮಠಕ್ಕೆ ಹೋದ್ರಲ್ಲ ಮಾನ್ಯ ಸ್ಪೀಕರ್ ಅವರು, ಯಾಕೆ ಅಲ್ಲಿ ಕೇಸರಿ ಇತ್ತಲ್ಲ, ಅವತ್ತೇನು ಅವ್ರ ಕಣ್ಣಿಗೆ ಕುಕ್ಲಿಲ್ವಾ? ಇವತ್ತು ಚಾಮರಾಜಪೇಟೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತದೆ, ಕೇಸರಿ ಕಾರ್ಯಕ್ರಮ ದೇವಸ್ಥಾನಗಳಲ್ಲಿ, ಯಾಕೆ ಸಚಿವರು ಹೋಗ್ತಾ ಇಲ್ವಾ? ಅಲ್ಲ ಹೇಳೋದು ನಾನು, ರಾಜಕಾರಣಿನೇ ಮಾಡ್ತಾ ಇದು ರಾಜಕೀಯರೇ, ರಾಜಕೀಯವರೇ ಪಿತೂರಿ ಆಫೀಸರ್ಸ್. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವ್ರದ್ದೇನಾದ್ರೂ ಹೊರಗಡೆ ಇದ್ದು ಕಾರ್ಯಕ್ರಮ ಆಗಿ ಮಾಡಿದ್ರೆ ಒಪ್ತೀನಿ ನಾನು. ದೇವಸ್ಥಾನ ಒಳಗಡೆ ಒಬ್ಬ ಸ್ವಾಮೀಜಿಗಳು ಸಾವಿರಾರು ಕಾರ್ಯಕರ್ತರ ಮುಂದೆ ಅವರು ಫ್ಲಾಗ್ ಕೊಡುವಾಗ ಅದನ್ನ ಹರಿಸ್ತಾ ಅವರು ಪಾಕಿಸ್ತಾನ ಫ್ಲಾಗ್ ಕೇಳಕ್ಕಾಗತ್ತಾ? ಓಕೆ, ಆಯ್ತು. BJP ಖಂಡಿಸ್ತಾ ಇದೀವಿ ಅಂತಾರಲ್ಲ, ಸೊ ಅವ್ರ ಸಮರ್ಥನೆ ಏನು ಕೇಳ್ತಾ ಹೋಗೋಣ. BJP ವಕ್ತಾರರಾಗಿ ನಮ್ಮ ಜೊತೆ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಏನಿದು ಈ ರೀತಿಯ ರೂಲ್ಸ್ ನೋಡಿದಾಗ ನಗಬೇಕು ಅನ್ಸುತ್ತಾ, ಅಳಬೇಕು ಅನ್ಸುತ್ತಾ, ಓಲೈಕೆ ರಾಜಕಾರಣ ಅನ್ಸುತ್ತಾ? 100 ವರ್ಷ ಇತಿಹಾಸ ಇರುವಂತಹ ಈ ಉಡುಪಿ ಪರ್ಯಾಯ ಮಹೋತ್ಸವದ ವೇಳೆ ಜಿಲ್ಲಾಧಿಕಾರಿಯವರು ಪ್ರತಿ ವರ್ಷ ಯಾವ ಥರ ಅವರು ಶುರು ಮಾಡ್ತಾ ಇದ್ರು, ಧ್ವಜವನ್ನು ತೋರಿಸಿ ಅದು ಮಾಡಿದ್ದಾರೆ. ಇದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ತೋರಿಸ್ತಾ ಇದೆ ಬಿಟ್ಟು ಬೇರೆ ನಾವು ಇದರ ಬಗ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿದಿನ ನಾವು